ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಅಶ್ವಿನಿ ಗೌಡ, ಧ್ರುವಂತು ಮತ್ತೆ ಗಿಲ್ಲಿ ಈ 3 ಜನ ಫೈಟ್ ನಡೀತಾ ಇದೆ. ಯಾವ ರೀತಿ ಅಂದ್ರೆ ತುಂಬಾ ಪರ್ಸನಲ್ ಆಗಿ ಹೋಗ್ತಾ ಇದಾರ ಅಂತ ಅನಿಸ್ತಾ ಇದೆ. ಆಕ್ಚುಲಿ ಇರಿಟೇಟಿಂಗ್ ಮಾಡೋದು, ರೇಗ್ಸೋದು ಬೇರೆ ಆಗುತ್ತೆ, ಬಟ್ ಪರ್ಸನಲ್ ಆಗಿ ಹೋಗಿ ಮಾತಾಡೋದು ತುಂಬಾ ಇದಾಗುತ್ತೆ. ಬಟ್ ಈ ಪ್ರೋಮೋದಲ್ಲಿ ಮಾತ್ರ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಮತ್ತೆ ಧ್ರುವಂತು. ಕೆಣಕ್ ಬೇಡ ಅಂತ ಹೇಳಿದೀನಿ, ನೀನು ಆದ್ರೂ ಕೂಡ ಕೆಣತಿದ್ಯಾ, ಬಾರೋ ಅಖಾಡಕ್ಕೆ ನೋಡ್ಕೊಳ್ಳೋಣ ಅಂತ ಅಶ್ವಿನಿ ಅವರು ಕರೀತಾ ಇದ್ದಾರೆ. ಇವರು ಅಖಾಡಕ್ಕೆ ಕರೆದಾಗೆಲ್ಲ ಯಾರಾದ್ರೂ ಬಂದ್ರು ಅಖಾಡದಲ್ಲಿ ಸೋತಿರೇ ಇವರು. ಒಂದು ಎಕ್ಸಾಂಪಲ್ ಹೇಳ, ಗಿಲ್ಲಿ ಹತ್ರ 2 ಟಾಸ್ಕ್ ಆಡ್ತಾರೆ, 2 ಟಾಸ್ಕ್ ಅಲ್ಲಿ ಅಶ್ವಿನಿ ಗೌಡ ಸೋಲ್ತಾರೆ. ದಿಸ್ ಇಸ್ ದ ಫ್ಯಾಕ್ಟ್. ನೀವು ಸ್ಟ್ರಾಂಗ್ ಇದ್ದೀರಾ, ಟಾಸ್ಕ್ ಆಡ್ತೀರಾ, ಇನ್ನೊಂದ್ ಮಾಡ್ತೀರಾ, ಅದೆಲ್ಲ ಬೇರೆ ವಿಷಯ. ಬಟ್ ಫೇಸ್ ಟು ಫೇಸ್ ತಗೊಂಡಾಗ ಸೋತು ಸುಣ್ಣ ಆಗಿರೋದು ಅಶ್ವಿನಿ ಗೌಡ ಅವರು ನೀವೇ. ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಒಂದು ಕ್ಯಾಪ್ಟನ್ ಟಾಸ್ಕ್ ಕೊಡ್ತಾರೆ, ನಿಮ್ಮನ್ನ ಆ ಮಾತಿಂದನೇ ನಿಮ್ಮನ್ನ ಇದು ಮಾಡ್ಬಿಟ್ಟು ನೀವು ಕೌಂಟ್ ಮಾಡಕ್ಕೆ ಆಗಲ್ಲ, ಆ ರೀತಿ ಎಲ್ಲ ಮಾತಾಡಿರ್ತಾರೆ. ಫಸ್ಟ್ ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ ಅಲ್ಲಿ ಟಚ್ ಮಾಡಕ್ ಹೋಗಲ್ಲ, ಆ ಟಾಸ್ಕ್ ಅಲ್ಲಿ ಗಿಲ್ಲಿ ಗೆಲ್ತಾರೆ. ಮೊನ್ನೆ ಕ್ಯಾಪ್ಟನ್ ಟಾಸ್ಕ್ ಕೊಟ್ಟಿದ್ರು, ಕ್ಯಾಪ್ಟನ್ ಟಾಸ್ಕ್ ಅಲ್ಲಿ ಕೂಡ ಗೆದ್ದಿದ್ದು ಗಿಲ್ಲಿನೇ. ಇದು ಅಖಾಡ ಕಿಳಿಯೋದು ಏನಿಲ್ಲ, ನೀವು ಆಲ್ರೆಡಿ ಗಿಲ್ಲಿ ವಿರುದ್ಧ ಸೋತು ಸುಣ್ಣ ಆಗಿ ಬೇರೆನೆ ಆಗಿದ್ದೀರಾ. ಇದಂತೂ ಫ್ಯಾಕ್ಟ್, ಸತ್ಯ. ಇನ್ನು ಈ ಪ್ರೋಮೋ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ. ಗಿಲ್ಲಿ ಬಗ್ಗೆ ನೆಗೆಟಿವ್ ಆಯ್ತು, ಇನ್ನು ಸಾಧ್ಯನೇ ಇಲ್ಲ ಗೆಲ್ಲೋಕಂತ ಕೇಳೋರ್ಗೆ, ಕಮೆಂಟ್ ಮಾಡೋರ್ಗೆ, ಟ್ವೀಟ್ ಮಾಡೋರ್ಗೆ, ಫೇಸ್ಬುಕ್ ಅಲ್ಲಿ ಮಾತಾಡೋರ್ಗೆ, ಯೂಟ್ಯೂಬ್ ಅಲ್ಲಿ ಮಾತಾಡೋರ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದ ಉತ್ತರ ಕೊಡ್ತೀನಿ. ಯಾವ ಕಾರಣಕ್ಕೆ ನೆಗೆಟಿವ್ ಆಗಿದ್ರೆ, ಯಾವ ಕಾರಣಕ್ಕೆ ಗೆಲ್ತಾರೆ ಅಂತ ಕೂಡ ಹೇಳ್ತೀನಿ, ಸರಿನಾ? ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ಪ್ರೋಮೋ ವಿಷಯಕ್ಕೆ ಬರೋಣ. ಪ್ರೋಮೋದಲ್ಲಿ ಏನಿದೆ ಅಲ್ಲಿ, ಹೌದು ಗಿಲ್ಲಿ ರೇಗಿಸ್ತಾ ಇದ್ದಾನೆ, ಇರಿಟೇಟಿಂಗ್ ಮಾಡ್ತಾ ಇದ್ದಾನೆ ಧ್ರುವಂತ್ ಅವ್ರನ್ನ, ಅಶ್ವಿನಿ ಅವರ. ಇವ್ರು ಆಲ್ರೆಡಿ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಮತ್ತು ಧ್ರುವಂತು. ಏನಂತ ಅಂದ್ರೆ ಗಿಲ್ಲಿನ ನಾವು ಇರೋಷ್ಟರ ಉರಿಸೋಣ ಅಂತ. ಅಲ್ಲ ಗುರು, ಇವ್ರು ಅಶ್ವಿನಿ ಅವರು ನನ್ನನ್ನ ರೇಗಿಸ್ಬೇಡ, ಅಖಾಡಕ್ಕೆ ಇಳಿಬೇಡ ಅಂತ ಹೇಳ್ತೀನಿ, ಆದ್ರೂ ಕೂಡ ನನ್ನ ರೇಗಿಸ್ತೀಯ, ಇನ್ಮೇಲೆ ನಾನು ಸುಮ್ಮನೆ ಬಿಡಲ್ಲ, ನಿನ್ನನ್ನೇ ಇದು ಮಾಡ್ತೀನಿ ಅಂತಾರೆ. ನಿನ್ನೆ ಹೋಗಿ ರಾಜ್ಕುಮಾರ್ ತಯಾರು ಮಾಡ್ತಾರೆ, ರಾಜ್ಕುಮಾರ್ ಇದು ಮಾಡ್ತಾರೆ. ಅಂದ್ರೆ ಇವ್ರು ಕೋಪ ಕರೆಕ್ಟಾ, ಈ ನಗು ಕರೆಕ್ಟಾ, ಅಳು ಕರೆಕ್ಟಾ, ಈಗ ಮಾತಾಡೋದು ಕರೆಕ್ಟಾ? ಕನ್ಫ್ಯೂಷನ್ ಆಗ್ತಾ ಇದೆ. ಇವರು ಯಾವ ಟೈಮಲ್ಲಿ ಯಾವ ರೀತಿ ಇರ್ತಾರೆ ಅಂತ. ಗಿಲ್ಲಿ ಎಲ್ಲಾ ಟೈಮಲ್ಲಿ ಒಂದೇ ರೀತಿ ಇರ್ತಾನೆ, ರೇಗಿಸ್ತಾ ಇರ್ತಾನೆ, ಈಟಿಂಗ್ ಮಾಡ್ತಾ ಇರ್ತಾನೆ, ರೇಗಿಸ್ತಾ ಇರ್ತಾನೆ, ಇರಿಟೇಟಿಂಗ್ ಮಾಡ್ತಾನೆ ಇರ್ತಾನೆ. ಅದು ಅವ್ರ ಕ್ಯಾರೆಕ್ಟರ್ ನಾವು ನೋಡಿದೀವಿ ಕೂಡ. ಆದ್ರೆ ಅಶ್ವಿನಿ ಅವರು ಅಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ಬಂದು ಮತ್ತೆ ಇಲ್ಲಿ ಅಳುತ್ತಾರೆ, ಅಲ್ಲಿ ಚೆನ್ನಾಗಿರ್ತಾರೆ, ಬಂದು ಮತ್ತೆ ಇಲ್ಲಿ ಎದುರು ಮಾತಾಡ್ತಾರೆ, ಮತ್ತೆ ರಾಜನ ರೆಡಿ ಮಾಡ್ತಾರೆ, ಗಿಲ್ಲಿನೇ ಬೆಸ್ಟ್ ಅಂತಾರೆ, ಗಿಲ್ಲಿನೇ ಇದು ಮಾಡ್ತಾರೆ. ಇದ್ರ ಯಾವ್ದು ಕರೆಕ್ಟು? ನೀವು ಚೆನ್ನಾಗಿರೋದು ಕರೆಕ್ಟಾ, ಟಾರ್ಗೆಟ್ ಮಾಡೋದು ಕರೆಕ್ಟಾ, ನಗ್ತಾ ಇರೋದು ಕರೆಕ್ಟಾ, ಅಳ್ತಿರೋದು ಕರೆಕ್ಟಾ? ಇದ್ರಲ್ಲಿ ಯಾರು ಕರೆಕ್ಟ್ ಅನ್ನೋದು ಕನ್ಫ್ಯೂಷನ್ ಆಗೋದಂತೂ ಗ್ಯಾರಂಟಿ, ಸರಿನಾ? ಇನ್ನು ಅದಾದ್ಮೇಲೆ ಈ ಪ್ರೋಮೋದಲ್ಲಿ ನೀವು ಕೈಗೊಂಬೆಗಳು. ಆಕ್ಚುಲಿ ಟಾಸ್ಕ್ ಎಲ್ಲ ಗೆದ್ದ ಮೇಲೆ ಗೊತ್ತೇ ಇರುತ್ತೆ ಧ್ರುವಂತ್ ಅವ್ರನ್ನ ಯಾವ ರೀತಿ ಎಲ್ಲ ಇರಿಟೇಟಿಂಗ್ ಮಾಡ್ತಾ ಇದ್ರು ಗಿಲ್ಲಿ ಅಂತ. ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಧ್ರುವಂತ್ ಅವರು ಗಿಲ್ಲಿ ಅವರಿಗೆ ಸರಿಯಾಗಿ ಕೌಂಟರ್ ಕೊಡ್ತಿದ್ರೆ, ಇಲ್ಲ ಅನ್ನೋ ಬೇರೆ ಮಾತೇ ಇಲ್ಲ. ಯಾಕಂದ್ರೆ ಇಷ್ಟು ದಿನ ಆ ರೀತಿ ಕೌಂಟರ್ ಇರ್ಲಿಲ್ಲ. ಈಗ ಅಶ್ವಿನಿ ಗೌಡ, ಧ್ರುವಂತ್ ಅವ್ರು ಸೇರಿ ರೋಸ್ಟ್ ಮಾಡ್ತಾ ಇದಾರೆ ಗಿಲ್ಲಿನ. ಆದ್ರೆ ರೋಸ್ಟ್ ಆಗ್ತಾ ಇದ್ದಾನ? ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಗುರು ರೋಸ್ಟ್ ಆಗೋಕೆ. ಗಿಲ್ಲಿನ ರಿಪೀಟ್ ಕೊಡ್ತಾನೆ ಇರ್ತಾನೆ. ಮಾತಲ್ಲಿ ಮಾತ್ರ ಯಾರ ಕೈಲೂ ಗೆಲ್ಲೋಕಾಗಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಿರೋ ವಿಷಯನೇ. ಅದಾದ್ಮೇಲೆ ಮೇನ್ ಆಗಿ ಈ ಪ್ರೋಮೋದಲ್ಲಿ ನಾನು ಅದೇ ಹೇಳ್ತೀನಲ್ಲ, ಧ್ರುವಂತ್ ಅವ್ರು ಹೇಳ್ತಾರೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಕ್ಲೀನ್ ಆಗಿ ಸ್ನಾನ ಮಾಡಿ ಅಲ್ಲೂ ಮುಖ ತೊಳ್ಕೊಂಡು ಬರೋ, ಫಸ್ಟ್ ಕಟಿಂಗ್ ಮಾಡಿಸ್ಮಾರ, ನೀನು ಹುಡುಗಿನ ಗೊತ್ತಾಗ್ತಾ ಇಲ್ಲ, ಆ ರೀತಿ ಎಲ್ಲ ಕಾಣ್ತಾ ಇದೀರಾ, ಕಟಿಂಗ್ ಮಾಡಿಸೋ ನೀನ್, ಸರಿನಾ ಅಂತ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದು ಬೇರೆ ವಿಷಯ. ಇನ್ನು ಅದಾದ್ಮೇಲೆ ಮೇನ್ ಆಗಿ ಇವರು ಸ್ನಾನ ಮಾಡು, ಅಲ್ಲುಜ್ಜು, ಅದು ಮಾಡು, ಇದು ಮಾಡು, ದಿಸ್ ಇಸ್ ಅ ಪರ್ಸನಲ್. ಟಾರ್ಗೆಟ್ ಮಾಡ್ತೀರಾ, ಮಾತಾಡು, ಬೇರೆ ವಿಷಯ ಎಲ್ಲ ಮಾತಾಡು, ಏನ್ ಬೇಕಾದ್ರೂ ಮಾತಾಡು. ನೀನು ಗಲೀಜಿದ್ಯಾ, ನೀನ್ ಗಬ್ಬನ ಮಗ, ನೀನು ಅದು ಬೇರೆ, ನೀ ಅದು ಇದೆಲ್ಲ ಮಾತಾಡೋದು ತುಂಬಾ ತಪ್ಪಾಗುತ್ತೆ, ನೋಡೋರ್ಗು ಚೆನ್ನಾಗಿ ಕಾಣಲ್ಲ ಅದು. ಹಂಗಂತ ನಿಮ್ ವಿಷಯಕ್ಕೆ ಬಂದ್ರೆ ನಿಮ್ಮ ಆಟಿಟ್ಯೂಡು, ನಿಮ್ಮ ವರ್ತನೆ ನೀನ್ ನೋಡಿದ್ರೆ ಬೇರೆ ವಿಷಯನೇ ಕಮೆಂಟ್ ಮಾಡ್ತಾರೆ ಜನ. ಅದ್ರ ಬಗ್ಗೆ ಅದ್ರ ಆ ಪದ ಅದು ನಮ್ಮ ಬಾಯಿಂದ ಬರೋದ್ ಬೇಡ, ನಾ ಮಾತಾಡಲ್ಲ. ತುಂಬಾ ಜನ ಬೇರೆನೆ ಮಾತಾಡ್ತಾ ಇದಾರೆ, ಅದು ಬೇರೆ ವಿಷಯ. ಆ ರೀತಿ ಇದ್ದಾಗ ಇನ್ನು ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿ ನಡವಳಿಕೆ ಬಗ್ಗೆ, ನೀನ್ ಗಲೀಜಿದ್ಯಾ, ನೀನ್ ಗಬ್ಬು, ನೀನ್ ಸ್ನಾನ ಮಾಡ್ಕೊಂಬ, ನೀನ್ ಅದು ಮಾಡೋಬ, ಇದಕ್ ಮಾಡ್ಕೊಂಬ ಅನ್ನೋದು ತುಂಬಾ ತಪ್ಪಾಗುತ್ತೆ. ಒಂದು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಅದು ಟೆಲಿಕಾಸ್ಟ್ ಆಗೋದು ಒಂದು ಇದು. ಇನ್ನಾದ್ಮೇಲೆ ಅಶ್ವಿನಿ ಗೌಡ ಅವರು ಏನಂತ, ಬೆನ್ನು ಮೂಳೆ ಇಲ್ದಿರೋ ನೀನು, ಅದು ಮಾಡದೇ ಇರೋನು, ಅವ್ರು ಏನ್ ಮಾಡ್ತಾರೆ ಅಲ್ಲಿ?
ಅತಿರೇಕ ಮಾಡ್ತಾ ಇದಾರೆ, ಅತಿ ಮಾಡ್ತಾ ಇರಿಟೇಟಿಂಗ್ ಮಾಡ್ತಾ ಇದಾರೆ. ಏನಂತ, ನೀವೆಲ್ಲ ಕೈಗೊಂಬುಗಳಿಗೆ ನಾನು ಆಡ್ದಂಗ್ ಮಾಡಿಸ್ತೀನಿ, ಇಲ್ಲಿ ಆಗ್ತಿರೋದನ್ನೇ ಅಲ್ಲಿ ಕೆಣಕ್ತಾ ಇದ್ರ, ನೀವು ರಿಯಾಕ್ಟ್ ಮಾಡ್ತಾ ಇದ್ರ. ಆ ರಿಯಾಕ್ಟ್ ಮಾಡೋ ವಿಷಯದಲ್ಲಿ ನೀವೇನ್ ಮಾಡ್ತೀರಾ, ಪದಗಳೆಲ್ಲ ತಪ್ಪಾಗಿ ಯೂಸ್ ಮಾಡ್ತಾ ಇದ್ರ. ಅಷ್ಟೇನಲ್ಲ ಎಡವಟ್ಟು ಆಗ್ತಿರೋದು. ಕೆಣಕ್ತಾ ಇದ್ರೆ ನೀವು ಕೆಣಕ್ತಾ ಇದ್ರ. ಫೈರ್ ಆಕ್ಷನ್ ಟು ರಿಯಾಕ್ಷನ್ ಆದಾಗ ಏನಾಗುತ್ತೆ ಅಂದ್ರೆ, ಅವರು ವೃತ್ತಿನೇ ಅಂದ್ರೆ ಅವ್ರು ಮಾಡೋದೇ ಹಾಗೆ, ಅದು ನೀವು ಅವ್ರ ರೀತಿ ನೀವು ಮಾಡಕ್ ಹೋಗಿ ಎಲ್ಲೋ ಕೆಲವು ಎಡವಟ್ಟುಗಳೆಲ್ಲ ಮಾಡ್ತಾ ಇದ್ರ. ಬೆನ್ನು ಮೂಳೆ ಇಲ್ಲ ಇರೋನು. ಇದು ಒಂದು ಬಾಡಿ ಶೇಮಿಂಗ್ ಮಾಡಂಗ ಆಗಲ್ವಾ? ಬಾಡಿ ಶೇಮಿಂಗ್ ಮಾಡಂಗಾದ್ರೆ ಇದೇ ಪದಗಳು ಏನಾದ್ರು ಗಿಲ್ಲಿ ಏನಾದ್ರು ಯೂಸ್ ಮಾಡಿದ್ರೆ, ತುಂಬಾ ಸಲ ಯೂಸ್ ಮಾಡಿದ್ದಾರೆ, ತುಂಬಾ ಸಲ ಯೂಸ್ ಮಾಡಿದ ರೀತಿಗೆಲ್ಲ ಪೋಟ್ರೆ ಆಗೆಲ್ಲ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಮೇನ್ ಆಗಿ ಈ ಪ್ರೋಮೋದಲ್ಲಿ ಕಾಣಿಸಿರೋದೇನಂದ್ರೆ, ಇವರಿಬ್ಬರು ಸೇರಿ ಇವ್ರು ಟಾರ್ಗೆಟ್ ಮಾಡ್ತಾ ಇದ್ರೆ. ಅದೇ ರೀತಿಯಾಗಿ ಗಿಲ್ಲಿ ಕೂಡ ತುಂಬಾ ಸಲ ನೀವು ಏಜ್ ಆಗಿದ್ರ, ಏಜ್ ಪರ್ಸನ್ ಅದೇ ಇದೆ ಅಂತ, ಆವಾಗ ನೀವು ಗಿಲ್ಲಿನ ಹೇಳಿದ್ರಿ ಏನಂತ, ನೀವು ತಪ್ಪು ಮಾಡ್ತೀಯಾ, ಕೆಳಗಾಗಿ ಕಾಮಿಡಿ ಮಾಡ್ತೀಯಾ, ಕೆಳಗ್ ಹಾಕಿ ಒದ್ದಾಡಿ ಕಾಮಿಡಿ ಮಾಡ್ತೀನಿ ಏನೋ, ಫುಟ್ಬಾಲ್ ಆಡಂಗ್ ಆಡ್ತೀಯ ಜನನ ಅಂತ. ಈಗ ನೀವು ಮಾಡ್ತಿರೋದೇನು, ನೀವು ಮಾಡ್ತಿರೋದನ್ನೇ ತಾನೆ. ಈಗ ಆವಾಗ ಗಿಲ್ಲಿ ರಾಂಗ್ ಅಂದ್ರೆ ಈಗ ನೀವು ರಾಂಗೆ ಮಾಡ್ತಿರೋದು. ಇಷ್ಟು ದಿನ ನೀವು ಗಿಲ್ಲಿನ ಏನಾದ್ರೆ ಮಾಡಬಾರ್ದು ಅಂತ ಹೇಳ್ಕೊಂಡ್ ಬಂದಿದ್ರು, ಈಗ ನೀವು ಅದನ್ನೇನ್ ಮಾಡ್ತೀರಿ? ನಿಮ್ಗೂ ಅವ್ರಿಗೂ ವ್ಯತ್ಯಾಸ ಏನಿದೆ ಹಂಗಾದ್ರೆ ಇಲ್ಲಿ, ಅಲ್ವಾ? ಅದೇ ರೀತಿಯಾಗಿ ಈ ಪ್ರೋಮೋದಲ್ಲಿ ಎಷ್ಟೇ ಏನೇ ಮಾತಾಡಿದ್ರು, ಯಾರೇ ಏನೇ ಅಂದ್ರು ಕೂಡ ರೋಸ್ಟ್ ಮಾಡೋದ್ರಲ್ಲಿ ಗಿಲ್ಲಿನ ಯಾರು ಮೀರ್ಸಕ್ಕಾಗಲ್ಲ. ಆದ್ರೆ ಆಲ್ರೆಡಿ ಅವ್ರ ಫ್ರಸ್ಟ್ರೇಷನ್, ಬಾರೋ ಅಕಾಡಕ್ ಬಾರೋ, ತೊಡೆ ತೊಡ್ತೀನಿ ಬಾರೋ, ಅಕಾಡಕ್ ಬಾರೋ, ನೀನು ನಾನು ನೋಡ್ಕೊಂತೀನಿ ಬಾರೋ, ನಾನು ಅದು ಮಾಡ್ಕೊಂತೀನಿ ಬಾರೋ ಅಂತಾರಲ್ಲ ಅಶ್ವಿನಿ ಗೌಡ ಅವರು. ಏನೂ ಮಾಡ್ಕೊಳಕ್ಕಾಗಲ್ಲ. ಹೋದಾಗೆಲ್ಲ ನೀವು ಸೋತಿದ್ರ, ಇದಂತೂ ಫ್ಯಾಕ್ಟ್, ಇದು ಸತ್ಯ ಕೂಡ ಹೌದು. ಸರಿನಾ? ಇನ್ನು ಅದಾದ್ಮೇಲೆ ಧ್ರುವಂತ್ ಅವ್ರು ಗೊತ್ತೇ ಇದೆ, ಅವರು ಸ್ವಲ್ಪ ಫ್ರಸ್ಟ್ರೇಷನ್ ಆದ್ರೆ ಬಾರೋ ಗಿಲ್ಲಿ ಅಂತೆಲ್ಲ ಮಾತಾಡ್ತಿರ್ತಾರೆ. ಗಿಲ್ಲಿ ಹತ್ರ ಮಾತಾಡಿದ್ರೆ ಕಂಟೆಂಟ್ ಸಿಗುತ್ತಂತ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಗಿಲ್ಲಿನ ಕೆಣಕ್ತಾ ಇದಾರೆ, ಗಿಲ್ಲಿನ ಮಾತಾಡಿಸ್ತಾ ಇದಾರೆ, ಗಿಲ್ಲಿನ ಹತ್ರನ ಹೋಗ್ತಾ ಇದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅದು ಆಲ್ರೆಡಿ ಲಾಸ್ಟ್ ಸೀಕ್ರೆಟ್ ರೂಮ್ ಇಂದ ಬಂದಾಗ್ಲೊಂದು ಕೂಡ ನಮ್ಮ ಧ್ರುವಂತ್ ಅವರು ಮಾಡ್ತಿರೋದಿದೆ. ಇನ್ನು ಫ್ಯಾಮಿಲಿಗೆ ಬಂದಾದ್ಮೇಲೆ ಅಂತೂ ಬೇರೆ ವಿಷಯ ಕೇಳಬೇಡ, ಆ ರೀತಿ ಎಲ್ಲ ಮಾತಾಡ್ತಾ ಇದ್ರೆ ಇವ್ರಿಗೆ ಗೊತ್ತಿರೋ ವಿಷಯನೇ. ಇನ್ನು ಅದಾದ್ಮೇಲೆ ನೆಗೆಟಿವ್ ವಿಷಯಕ್ಕೆ ಬರ್ತೀನಿ. ಕ್ಯಾಪ್ಟನ್ ಆದ್ಮೇಲೆ ಗಿಲ್ಲಿ ನೆಗೆಟಿವ್ ಆದ್ರು ಕಾವು ಅಂತ ಹಿಂದೆ ಹೋಗಿ ಕರಕಲಾದ್ರ ಗಿಲ್ಲಿ ಅಂತ ಕಮೆಂಟ್ ಮಾಡಿದ ಬ್ರಾಹ್ಮಣ. ಸರಿನಾ? ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮೇನ್ ಆಗಿ ಬಿಗ್ ಬಾಸ್ ಅಂತ ಬಂದ್ಮೇಲೆ 14 ವಾರ ಇರ್ತವೆ. 14 ವಾರಗಳು ಪಾಸಿಟಿವ್ ಆಗಿ ಯಾವ್ದು ಹೋಗಲ್ಲ. 14 ವಾರ ಕೂಡ ಯಾವ್ದು ಪಾಸಿಟಿವ್ ಆಗಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹೌದು, ಕೆಲವು ವಿಷಯಗಳು ಆ ನಾಮಿನೇಷನ್ ಅಂತ ಬಂದಾಗ ಅಲ್ಲಿ ಮೇನ್ ಆಗಿ ನಾಮಿನೇಟ್ ಮಾಡೋ ತಲೆ ಇರಬೇಕು. ಪ್ರತಿ ರೌಂಡ್ ಅಲ್ಲಿ ತಂದು ಕಾವ್ಯ ನಿಲ್ಸೋದಲ್ಲ, ಪ್ರತಿ ರೌಂಡ್ ಅಲ್ಲೂ ಅದೇ ರೀಸನ್ 5-6 ಸಲ ಅದೇ ರೀಸನ್ ಕೊಟ್ರೆ ಏನಾಗುತ್ತೆ ಅಂದ್ರೆ, ಹೌದು ಇಲ್ಲಿ ಯಾರು ಫೇವರಿಸಮ್ ಮಾಡಿಲ್ಲ, ಎಲ್ಲರೂ ಮಾಡಿದ್ರೆ ಫೇವರಿಸಮ್. ಯಾರು ರಾಶಿಕಾ ಮಾಡಿಲ್ವಾ, ಅಶ್ವಿನಿ ಗೌಡ ಮಾಡಿಲ್ವಾ, ಧ್ರುವಂತ್ ಮಾಡಿಲ್ವಾ? ಕಳಪೆ ಉತ್ತಮ ಅಂತ ಬಂದಾಗ ಎಲ್ಲರೂ ಫೇವರೇಟ್ ಮಾಡೇ ಕೊಟ್ಟಿರೋದು, ಟಾರ್ಗೆಟ್ ಮಾಡೇ ಕೊಟ್ಟಿರೋದು. ಈಗಲೂ ಮಾಡ್ತಿರೋದು ಅದನ್ನೇ. ಮೊನ್ನೆ ರಾಶಿಗಾದಾಗ ಏನ್ ಮಾಡ್ತಾ ಇದ್ರು ಉಸ್ತುವಾರಿ, ಅವ್ರು ಮಾಡಿದ ಅದನ್ನೇ ತಾನೆ. ಈಗ ಇನ್ನೊಬ್ಬರನ್ನ ಬ್ಲೇಮ್ ಮಾಡಕ್ಕಿಂತ ಮುಂಚೆ ನಾವೇನು ಅನ್ನೋದು ಫಸ್ಟ್ ತಿಳ್ಕೊಬೇಕು, ಅದಾದ್ಮೇಲೆ ಬ್ಲೇಮ್ ಮಾಡ್ಬೇಕು, ಅಷ್ಟೇ ತಾನೆ. ಇವರೆಲ್ಲ ಉಸ್ತುವಾಳಾದಾಗ ಡ್ರಮ್ ಟಾಸ್ಕ್ ಅಲ್ಲಿ ಒತ್ಕೊಂಡಿರೋ ಡ್ರಮ್ ಅಲ್ಲಿ ಅಶ್ವಿನಿ ಗೌಡ ಎಷ್ಟೆಲ್ಲ ನಿಯತ್ತಾಗಿ ಉಸ್ತುವಾರಿ ಮಾಡೋದು ನಾವು ನೋಡಿದೀವಿ. ಸರಿನಾ? ಅದೇ ರೀತಿಯಾಗಿ ನಾನೀಗ ಗಿಲ್ಲಿ ಮಾಡೋದು ಸರಿ ಅಂತ ಹೇಳಕ್ಕೆ ಹೋಗಲ್ಲ, ತಪ್ಪು ಮಾಡಿದ ಕೆಲವು ವಿಷಯಗಳಲ್ಲಿ ಇಲ್ಲ ಅಂತಲ್ಲ. ಆದ್ರೆ ನೀವು ಫಸ್ಟ್ ಇದಕ್ಕಿಂತ ಮುಂಚೆ ಮಾಡಿರೋ ವಿಷಯಗಳಿದಾವಲ್ಲ, ಕಂಪೇರ್ ಟು ಅವಾಗ ಅರ್ಥ ಆಗುತ್ತೆ ಏನಂತ. ಇನ್ನೊಂದು ನೆಗೆಟಿವ್ ಅಂತ ಹೇಳೋ ಒಂದು ವಿಷಯ ಪಡ್ತೀನಿ. ಅದೇ ಹೇಳ್ತೀನಲ್ಲ, 15-16 ವಾರ ಇರುತ್ತೆ. ಆ 15-16 ವಾರಗಳು ಎಲ್ಲಾನು ಪಾಸಿಟಿವ್ ಆಗಿ ಸಾಧ್ಯಾನೇ ಇಲ್ಲ. ಒಂದ್ ವಾರ ನೆಗೆಟಿವ್ ಆಗುತ್ತೆ, ದಿಸ್ ಇಸ್ ದ ಎಂಡಿಂಗ್ ಟೈಮ್. ಅದು ಆಗ್ಬಾರ್ದಾಗಿತ್ತು, ಆಗ್ತಾ ಇದೆ. ಅಷ್ಟೊಂದು ಏನಿಲ್ಲ. ತುಂಬಾ ನೋಡಿದೀನಿ ಈ ಗ್ರೂಪ್ ಪೋಲ್ ಹಾಕಿದ್ರೆ ಕೂಡ 100ಗೆ 80% ಗಿಲ್ಲಿ ವಿನ್ ಆಗ್ಲಿ ಅಂತ ವೋಟ್ ಮಾಡ್ತಾರೆ. ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಆದ್ಮೇಲೆ ಪೋಲ್ ಹಾಕ್ತೀನಿ, ಪೋಲಲ್ಲಿ ಹೋಗಿ ಭಾಗವಹಿಸಿ ವೋಟ್ ಮಾಡಿ ಯಾರು ಜಾಸ್ತಿ ಬರ್ತಾರಂತ. ಆ ರೀತಿ ಇದೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಗಿಲ್ಲಿ ಫ್ಯಾನ್ಸ್ ಯಾರಿದ್ದಾರೆ, ಹಾರ್ಡ್ ಕೋರ್ ಫ್ಯಾನ್ಸ್ ಅಂತ ಯಾರಿದ್ರ, ನೀವೆಲ್ಲ ಬೇಜಾರಾಗೋಕ್ ಪಡಬೇಡಿ, ಬೇಜಾರೇ ಆಗ್ಬೇಡಿ ಗುರು. ಗೆಲ್ಲದೆ ಗಿಲ್ಲಿನೇ, ವಿನ್ ಆಗದೆ ಗಿಲ್ಲಿನೇ. ಸುಮ್ನೆ ಏನೋ ಒಂದು ಆಗ್ತಾ ಇದೆ, ಕಂಟೆಂಟ್ ಸಿಗೋ ಕಂಟೆಂಟ್ಗೋಸ್ಕರ ಮಾಡ್ತಾ ಇದಾರೆ. ಎಲ್ಲರೂ ಸೈಲೆಂಟ್ ಇದಾರೆ, ಇವ್ರು ಏನೋ ಮಾಡ್ತಾ ಇದಾರೆ, ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಅದನ್ನೇ ವಿಷಯ ಇಟ್ಕೊಂಡು ಏನೋ ಆಗ್ಬಿಡುತ್ತೆ, ಏನೋ ಆಗುತ್ತೆ, ಅದೆಲ್ಲ ಆದ್ರೆ ಹೆಂಗ ಅನ್ನೋ ರೀತಿಯಲ್ಲಿ ಬೇಡವೇ ಬೇಡ. ಸರಿನಾ? ಅದಾದ್ಮೇಲೆ ಮುಖ್ಯವಾಗಿ ನೆಗೆಟಿವ್ ಆಗ್ತಾ ಅಂತ ಹೇಳೋದು ಒಂದೇನೆ, ಇನ್ನೂ 2 ವಾರ ಇದೆ ಗುರು. ಸರಿನಾ? ವೀಕೆಂಡ್ ಅಲ್ಲಿ ಕಿಚ್ಚ ಸರ್ ಬರ್ತಾರೆ, ಸರಿಯಾಗಿ ಉಪ್ಪು ಹಾಕ್ತಾರೆ, ಆದ್ಮೇಲೆ ಬದಲಾಗ್ತಾರೆ, ವಿನ್ ಆಗ್ತಾನೆ ಗಿಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.
ಇನ್ನೊಂದು ವಿಷಯ, ಈ ಕಾವ್ಯ ಹಿಂದೆ ಹೋಗೋದ್ರಿಂದ ನೆಗೆಟಿವ್ ಆಗ್ತಾನೆ ಅನ್ನೋದು ಸತ್ಯ ಕೂಡ ಹೌದು. ಯಾಕಂದ್ರೆ ಹಂಗಂತ ರಾಂಗ್ ಡಿಸಿಷನ್ ಏನ್ ತಗೊಂಡಿಲ್ಲ, ಕೆಲ ಇದರಲ್ಲಿ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ತಗೊಂಡಿದ್ರೆ ಅಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇತ್ತ ಅನ್ನೋದು ಡೌಟ್ ಕೂಡ ಬರುತ್ತೆ. ಏನಕ್ಕಂದ್ರೆ ಸ್ವಲ್ಪ ಅಲ್ಲಿ ವಾಟರ್ ಜಾಸ್ತಿ ಇದ್ದಾಗ ಕ್ಲಿಯರ್ ಕಟ್ ಆಗಿ ಅವ್ರ ಒಪಿನಿಯನ್ ಹೇಳ್ಬಿಟ್ಟಿದ್ರೆ ಅದು ಬೇರೆ ವಿಷಯ ಆಗ್ತಿತ್ತು. ಅದೇನು ಅಂತಿ ನೋಡಿ, ಎಲ್ಲ ಮಾಡ್ಕೊಂಡ್ಬಿಟ್ಟು ಕೊನೆಗೆ ನಾನು ನಿತ್ಯವಾಗಿದ್ದೀನಿ ಸತ್ಯವಾಗಿದ್ದೀನಿ ಅಂದ್ರೆ ಅದು ಸ್ವಲ್ಪ ಎಡವಟ್ಟೆ ಆಗುತ್ತೆ. ಆ ರೀತಿ ಕೂಡ ಆಗಿದೆ ಗಿಲ್ಲಿಗೆ, ಇದಂತೂ ಒಪ್ಲೇಬೇಕು. ನೆಗೆಟಿವ್ ಆಗಿದೆ ಅನ್ನೋರಿಗೆ ತಪ್ಪು ಅನ್ಕೊಳಕ್ ಹೋಗ್ಬೇಡಿ. ಆ ನೆಗೆಟಿವ್ ಎಲ್ಲೂ 1% ಕೂಡ ಆಗೋಗಿರೋದೇನು ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ವಿಷಯನೇ ಇಲ್ಲ. ಅದೆಲ್ಲ ಮ್ಯಾಟ್ರೇ ಆಗಲ್ಲ ಗುರು. ಫಿನಾಲೆ ಬಂದ್ಮೇಲೆ ದಯವಿಟ್ಟು ನಂಗೆ ವೋಟ್ ಮಾಡಿ ನಾನು ಗೆಲ್ಸಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಸಾಕು. ಆಲ್ರೆಡಿ ಎಲ್ಲ ಫ್ಲೆಕ್ಸಿಗಳು ಆಗಿರ್ಬೋದು, ಬೇರೆ ಕಡೆ ಅನ್ನ ಇದಾಗಿರ್ಬೋದು, ಬೇರೆ 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 ವಿಷಯಗಳು ತುಂಬಾ ಆಗ್ತಾ ಇದೆ. ಪಬ್ಲಿಕ್ ರಿಯಾಕ್ಷನ್ ಕೊಡಿದ್ರು ಗಿಲ್ಲಿನೇ ವಿನ್ನರ್ ಅಂತಾರೆ. ಇದಂತೂ ಸತ್ಯ, ಬೇರೆ ದಾರಿನೇ ಇಲ್ಲ. ಗಿಲ್ಲಿನ ಗೆಲ್ಸಲೇಬೇಕು ಕಲರ್ಸ್ ಅವರು, ಇದಂತೂ ಸತ್ಯ. ಎಲ್ಲ ಜನ ಹೇಳ್ತಾರಲ್ಲ ಫೀಮೇಲ್ಸ್ ವಿನ್ ಮಾಡ್ತಾರೆ. ಫೀಮೇಲ್ಸ್ ವಿನ್ ಮಾಡೋ ಅಷ್ಟು ಕ್ಯಾಟಗರಿ ಸ್ಟ್ರಾಂಗೆಸ್ಟ್ ಕಾಂಟ್ರಿಬ್ಯೂಷನ್ ಅವ್ರಿಗೆ ಫ್ಯಾನ್ ಫಾಲೋಯಿಂಗು, ಫ್ಯಾನ್ಸು, ವೋಟಿಂಗು ಯಾರಿಗೂ ಇಲ್ಲ. ಸರಿನಾ? ಕಾವ್ಯ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಇವರೆಲ್ಲ ಇದಾರ ಫೀಮೇಲ್ಸ್ ಗೆಲ್ಸ್ಬೇಕಂತ ಇದಾರಲ್ಲ. ಗಿಲ್ಲಿಗೆ ಅರ್ಧದಷ್ಟು ಕೂಡ ಕ್ರೇಜ್ ಇಲ್ಲ, ಅರ್ಧದಷ್ಟು ಕೂಡ ಫ್ಯಾನ್ಸ್ ಇಲ್ಲ, ಅರ್ಧದಷ್ಟು ಕೂಡ ಓಟ್ ಬರಲ್ಲ. ಇದಂತೂ ಸತ್ಯ. ಸರಿನಾ? ಅದೆಲ್ಲ ತಲೆನೇ ಕೆಡ್ಸ್ಕೋಬೇಡಿ, ವಿನ್ನರ್ ಗಿಲ್ಲಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಪ್ರೋಮೋ ರಿವ್ಯೂ ಮಾಡೋಣ ಅಂತ ಬಂದೆ, ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರ. ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇರೋ ಕಾರಣ ತುಂಬಾ ವಿಡಿಯೋಸ್ ಮಾಡಿಲ್ಲ. ಆದ ಕಾರಣ ಈ ವಿಡಿಯೋ ತುಂಬಾ ಕ್ಲಾರಿಟಿ ಕೊಟ್ಟಿದ್ದೀನಿ. ಎಷ್ಟು ವೋಟಿಂಗ್ ಅನಾಲಿಸಿಸ್ ಬರುತ್ತೆ ಈ ವಾರ, ಯಾರು ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳ್ತೀನಿ. ಲಾಸ್ಟ್ ವೀಕ್ ಅಲ್ಲಿ ಸೂರಜ್ ಅಂತ ಹೇಳಿದ್ರೆ ಅದೇ ರೀತಿ ಹೋದ್ರು. 2 ವರ್ಷ ತಗೊಂಡಿದ್ದು ಒಂದು ಮಾಡು ಸ್ಪಂದನ ಅಂತ, ಕೊನೆಗೆ ಮಾಡನ್ನ ಹೊರಗಡೆ ಹಾಕಿದ್ರು. ಮತ್ತೆ ಈ ವಾರ ಯಾರಾಗ್ತಾರೆ ಅಂತ ನೋಡೋಣ. ಬೇರೆ ವಿಡಿಯೋ ಬರುತ್ತೆ, ಅದು ಕಾರಣ. ಜೈ ಹಿಂದ್, ಜೈ ಕರ್ನಾಟಕ ಮಾತು.